ಯತ್ನಾಳ್ ಅವರು ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ನಾವು ಕೇಳೋದು ಇಲ್ಲಿ ಕೂತು ಹುಡುಕಿಲ್ಲ. ಯತ್ನಾಳ್ ಅವರು ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಹೆಚ್ಚು ಮಾತಾಡಬೇಡಿ. ಸೈಲೆಂಟ್ ಏನಿಲ್ಲ. ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರ ಕರೆದು ಎಲ್ಲನೂ ನಮ್ಮ ಭಾವನೆ ಹೇಳಿದ್ದೀವಿ. ನಮಗೀಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಯಾಕಂದರೆ ನರೇಂದ್ರ ಮೋದಿಯವರು ಆಗದೇ ಇದ್ದರೆ ನೀವು ನೋಡ್ತಾ ಇದ್ದೀರಿ ಎಂತಿಂಥ ಇವೆಲ್ಲ ಇಂಡಿ ಅಲಯನ್ಸ್ ಅಂತೇಳಿ ಮಾಡಿಕೊಂಡು ಇಂಥವ್ರ ಕೈಯಲ್ಲಿ ದೇಶ ಸಿಕ್ಕರೆ ಅನ್ನೋಂಥ ಭಯ ನಮಗಿದೆ. ಅದಕ್ಕೆ ನಾವು ಯಾವುದೇ ನಮ್ಮ ಭಿನ್ನಮತ ಅಪಸ್ವರ ಎಲ್ಲನೂ ಲೋಕಸಭೆ ಚುನಾವಣೆ ಮುಗಿಯುವವರೆಗೆ ಯಾವುದನ್ನು ಅದನ್ನು ಮಾತನಾಡದೆ ಒಗ್ಗಟ್ಟಾಗಿ ಎಲ್ಲರೂ ಯಾವುದೇ ಪಕ್ಷದ್ರೋಹ ಮಾಡದೆ ಎಲ್ಲರೂ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯವ್ರನ್ನ ಮತ್ತೆ 2024 ಪ್ರಧಾನಮಂತ್ರಿ ಮಾಡೋದ್ರ ಮೂಲಕ ಜಗತ್ತಿನ 3ನೇ ಶಕ್ತಿ ಆಗುವಂಥ ಕಾಲ ಭಾಳ ಸಮೀಪಿದೆ. ಈಗ 5ನೇ ಆರ್ಥಿಕ ಸಶಕ್ತ ರಾಷ್ಟ್ರ ಆಗಿದೆ. 3ನೇ ಸಶಕ್ತ ರಾಷ್ಟ್ರ ಆದರೆ ಇಡೀ ಜಗತ್ತಿನಲ್ಲಿ ಒಂದು ಜಗತ್ತಿನ ವಿಶ್ವಗುರು ಆಗಬೇಕನ್ನೋಂಥದ್ದೇನು ನಮ್ಮ ಎಷ್ಟೋ ವರ್ಷಗಳ ತಪಸ್ಸಿದೆ. ಅದು ಯಶಸ್ವಿಯಾಗುವಾಗ ನಾವು ಯಾವುದೇ ಭಿನ್ನಮತ ಯಾವುದೇ ಇದನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡೋದನ್ನು ಇವತ್ತು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇದ್ದೇನೆ ನಾವು ನಿರ್ಣಯ ಮಾಡಿದ್ದೆ. ಕೇಂದ್ರಕ್ಕೋಸ್ಕರ ಸೈಲೆಂಟ್, ರಾಜ್ಯದಲ್ಲಿ ಸ್ವಲ್ಪ ವೈಲೆಂಟ್ ಇದ್ದೀರಾ? ಇಲ್ಲ, ಈಗ ಯಾವುದು ನೋ ವೈಲೆಂಟು ನೋ ಇದು ಓನ್ಲಿ ಆಫ್ಟರ್ ಲೋಕಸಭೆ ಇದೆ. ಹಾಗಾದ್ರೆ ಲೋಕಸಭೆ ಮುಗಿಯುವವರೆಗೆ ಯಾವುದೇ ರೀತಿಯಿಂದ ಆಮೇಲೆ ಹೇಳೋದು ಮುಂದೆ ನೋಡೋಣ. ಅವಾಗೇನು ಅಲ್ಲಿವರೆಗೆ ಮೇಲಿನವರೇ ಎಲ್ಲ ರಿಪೇರಿ ಮಾಡಿಬಿಟ್ರಂದ್ರೆ ಒಳ್ಳೇದಾಗ್ತದೆ. ರಿಪೇರಿ ಮಾಡ್ತಾರತ್ತು ವಿಶ್ವಾಸ ಇದೆ. ತುಂಬ ಹಾಳಾಗಿದೆ ಆಗಿದೆ ಅಂತೇಳಿ ಎಲ್ಲರೂ ಈಗ ನಾವಂತೂ ಯಾವುದೂ ಆಕ್ಷಾಂಶ ಅಲ್ಲ. ಲೋಕಸಭಾ ಟಿಕೆಟಿಗೆ ಯಾರು ಹೋಗಿ ಕೆಲವು ಮಂದಿ ಲೋಕಸಭಾ ಟಿಕೆಟಿಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ ದಿಲ್ಲಿಗೆ. ನಾವು ಪಕ್ಷದ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥವು ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಈ 3 ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಅನ್ನೋದು ಬಿಟ್ಟರೆ ನಾನೇನು ಮೊನ್ನೆ ಹೋದಾಗ ಅಮಿತ್ ಶಾ ಅವ್ರ ಬಳಿ, ನಡ್ಡಾ ಅವ್ರ ಬಳಿ, ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾಮೋಹನ್ ಅಗರ್ವಾಲ ಎಲ್ಲಿನೂ ನನ್ನ ವೈಯಕ್ತಿಕವಾಗಿ ಏನೂ ಬೇಡಿಲ್ಲ. ನಾನು ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು, ಅದನ್ನು ನಡ್ಕೋಬೇಕಂತ ಹೇಳಿದ್ವಿ. ನಾವೇನಾದ್ರು ಹೋಗಬೇಕು ಅಂತ ಇದೆಯಾ ಕೇಂದ್ರಕ್ಕೆ? ಎಲ್ಲಿ? ಕೇಂದ್ರಕ್ಕೆ. ಇಲ್ಲಿ ನಿಮಗೆ ತುಂಬ ರೋಷ ಹೋಗಿದೆ? ಇಲ್ಲ, ಏನು ರೋಷ ಇಲ್ಲ. ನನ್ನ ವಿಧಾನಸಭೆ ಭಾರಿ ಇಂಟ್ರೆಸ್ಟೆಡ್, ಭಾಳ ಸೂಕ್ಷ್ಮ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ. ಯಾಕಂದರೆ 2,70,000 ಓಟ್ನಲ್ಲಿ 1,20,000 ಮುಸ್ಲಿಮರಿದ್ದಾರೆ. ಅಂಥ ಕ್ಷೇತ್ರದಿಂದ ನಾನು MLA ಆಗಿ ಆರಿಸ್ಬಿಡ್ತೀನಿ. ನಾನು ಇಲ್ಲೇ ಸಮಾಧಾನ ಇದ್ದೇನೆ. ನನಗೇನು ಈ ಯಡಿಯೂರಪ್ಪ ಮಂತ್ರಿ ಮಾಡಲಿಲ್ಲ, ಈ ಬೊಮ್ಮಾಯಿ ಮಾಡಲಿಲ್ಲ, ಇವ್ರು ಯಾರ ಮನೆಗೆ ಹೋಗಿ ಕಾಲು ಹಿಡಲಿಲ್ಲ. ನಾನು ಯಾವ ಕಾಲಕ್ಕೂ ಯಾವ ಹೈಕಮಾಂಡ್ ಬಳಿ ಹೋಗಿ ನಾನು ಮಂತ್ರಿ ಮಾಡಿರುತ್ತೋ ಹೇಳಿಲ್ಲ. ಮಾನ್ಯ ವಿರೋಧ ಪಕ್ಷ ನಾಯಕ ನನಗೇ ಆಗ್ಬೇಕಂತ ಅನ್ನೋದು ಬಹುತೇಕ ಶಾಸಕರ ಅಭಿಪ್ರಾಯ ಇದೆ. ಆದರೆ ನಾವು ಕೇಂದ್ರ ವರಿಷ್ಠ ಮಂಡಳಿ ಈ ಲೋಕಸಭೆ ಒಂದು ವಿಚಾರದಲ್ಲಿ ಏನೋ ಒಂದು ನಿರ್ಣಯ ಮಾಡಿರ್ಬೋದು, ಅದಕ್ಕೆ ನಾನು ಅಸಮಾಧಾನ ಇಲ್ಲ.